ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಮಾಡಿ ನಿಮ್ಗೆ ತೋರಿಸ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್, ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿನ ಸ್ಪೆಷಲ್. ಇದು ಮಂಡಾಳ ಒಗ್ಗರಣೆ ಮತ್ತು ಮಿರ್ಚಿ. ಮೊದಲು ಮಿರ್ಚಿ ಮಾಡೋದನ್ನು ಹೇಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ಕೊಡ್ರಿ. ಒಂದು ಇದು ಬಟ್ಲದಷ್ಟು ಕಡಲೆ ಹಿಟ್ಟು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟಿಕೆ ಅರಶಿನ, ಒಂದು ಚಿಟಿಕೆ ಸೋಡಾ ಪುಡಿ ಹಾಕ್ಕೊಡ್ರಿ. ಒಂದು ಚಿಟಿಕೆ ಅರಶಿನ ಹಾಕಿಂದ ನಾನು ಅಜ್ವಾನನ ಕೈಯಿಂದ ತಿಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಸೋಡಾ ಪುಡಿ. ಇದನ್ನು ಮತ್ತು ಎಣ್ಣೆ ಕಾಸಕ್ಕೆ ಇಟ್ಟಿದ್ನಲ್ರಿ, ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೆ. ಅದನ್ನು 2 ಚಮಚ ಎಣ್ಣೆ ಹಾಕ್ತೀನಿ ನೋಡಿರಿ, ಬಿಸಿದು. ನೀವು ಹಸಿ ಎಣ್ಣೆ ಹಾಕ್ಬೇಡ್ರಿ, ಕಾಸೆ ಹಾಕ್ರಿ ಎಣ್ಣೆನ. ನಾನು 2 ಚಮಚ ಎಣ್ಣೆನ ಬಿಸಿ ಮಾಡಿ ಹಾಕಿದ್ದೀನಿ ನೋಡಿ. ಇದಕ್ಕೆ ಇದನ್ನೆಲ್ಲನೂ ಚೆನ್ನಾಗಿ ಕೈಯಿಂದ ಮೊದಲು ಕಲಿಸ್ಕೊಳ್ರಿ. ಆಮೇಲೆ ನೀರು ಹಾಕಿ ಕಲಿಸ್ಬೇಕು. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು, ಇವಾಗ ನೀರು ಒಮ್ಮೆ ಹಾಕಬೇಡ್ರಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ಇದು ಈ ಥರ ಒಂದೇ ಡೈರೆಕ್ಷನ್ ಇರಲಿ ಹಿಟ್ಟು ಕಲಸೋದು. ನೀವು ಇದೇ ಥರ ಹಿಂಗೆ ಹದ ಕಲಸಿದ್ರೆ ಮಿರ್ಚಿ ಭಾಳ ಚೆನ್ನಾಗಿ ಬರ್ತಾವ್ರಿ, ಪಳ್ಳಾಗಿ ಗಟ್ಟಿ ಆಗಲ್ಲ. ಇದೇ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ರಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ, ಮಂಡಾಳ ಒಗ್ಗರಣೆ ಮಿರ್ಚಿ. ನೋಡಿರಿ, ಇದೇ ಥರ ಡೈರೆಕ್ಷನಲ್ಲಿ ಕಲಿಸ್ಕೊಡ್ರಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಇವು ನೀವು ಬೆಳಗ್ಗೆ ಟಿಫನ್ನಿಗೆ ಅಂತ ಮಾಡ್ಕೋಬೋದು ಒಗ್ಗರಣೆ ಮಿರ್ಚಿನ. ಇಲ್ಲ ನೀವು ಸಾಯಂಕಾಲ ಟೀ ಟೈಮ್ಗಾದರೂ ನೀವು ಮಾಡ್ಕೋಬೋದು ಮಂಡಾಳ ಒಗ್ಗರಣೆ ಮಿರ್ಚಿನ. ನೋಡಿ, ಅದ ಇರಲಿ ಹಿಟ್ಟು. ಇವಾಗ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಕಾದಿದೆ, ಈಗ ಮಿರ್ಚಿ ಬಿಡ್ತೇನೆ ನೋಡ್ರಿ. ಒಂದೊಂದೇ ಮಿರ್ಚಿ ತೊಗೊಂಡು, ಮೆಣಸಿನ್ಕಾಯಿ ತೊಗೊಂಡು ಈಗ ಹಿಟ್ಟಿನಲ್ಲಿ ಅದ್ದಿ ಬಿಡ್ಬೇಕು. ಹಿಂಗೆ ಒಂದು ಸೈಡ್ ಬಂದಮೇಲೆ ಮತ್ತೆ ಹೊಳಿಸಿ ಹಾಕಿ 2 ಸೈಡು ಕೆಂಪಾಗೋ ಕರೆದು ತಗೊಳ್ರಿ. ಮತ್ತೆ ಇನ್ನೊಂದು ಒಬ್ಬಿ ಬಿಟ್ಟು ತೋರಿಸ್ತೀನಿ ನೋಡ್ರಿ. ಈಗ ಒಂದು ತಟ್ಟಿಗೆ ತೆಗೆದ್ಮೇಲೆ ಮತ್ತೆ ಇನ್ನೊಂದು ಒಬ್ಬಿ ಹಾಕಿ ತೋರಿಸ್ತೀನಿ ನೋಡ್ರಿ. ನೀವು ಹೊರಗಡೆ ಹೋಟ್ಲಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಭಾಳ ರುಚಿ ಇರ್ತಾವ್ರಿ. ಹೋಟ್ಲಲ್ಲಿ ಅವರು ಪದೇ ಪದೇ ಕರಿದ ಎಣ್ಣೆಲೆನ ಕರಿತಾರಲ್ಲ, ಅವು ನಿಮ್ಗೆ ಅಷ್ಟಿಗೂ ಅನಿಸಲ್ಲ. ನೀವು ಈಗ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ಹಿಂಗೆ ಒಗ್ಗರಣೆ ಜೊತೆ. ಒಂದು ಸೈಡ್ ಬಂದಿಂದ ಮತ್ತೆ ಹೊಳಿಸಾಕಿ ಚೆನ್ನಾಗಿ ಕೆಂಪಾಗಿ ಕರ್ಕೊಳ್ರಿ. ನೋಡಿ, ಈಗ ಅದಾಯಿತು. ಎಣ್ಣೆ ಎಲ್ಲ ಹೋಗೋದವನ ಸ್ವಲ್ಪ ಚಮಚದಲ್ಲ ಹಿಂಗೆ ಎಣ್ಣೆ ಎಲ್ಲ ಬಸ್ದು ತಕ್ಕೋಬೇಕು ತಟ್ಟಿಗೆ. ನೋಡಿರಿ, ಮಿರ್ಚಿ ರೆಡಿ ಆದವು. ಇವಾಗ ಮಂಡಾಳ ಒಗ್ಗರಣೆ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಒಂದು ಪುಟ್ಟೆಯಲ್ಲಿ ಇವು ಮಂಡಾಳು, ಒಂದು ತಟ್ಟೆಗೆ 2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ, ಒಂದು ಟೊಮೆಟೊ, ಸ್ವಲ್ಪ ಕರಿಬೇವು, ಇದು ಹಸೆ ಖಾರ, ಇದು ಹುಣಸೆಹಣ್ಣು ನೆನೆಹಾಕಿದ್ದು. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ 4 ಚಮಚ ಎಣ್ಣೆ ಹಾಕ್ತೀನಿ ನೋಡಿರಿ ಒಗ್ಗರಣೆಗೆ, ಮಂಡಾಳ ಒಗ್ಗರಣೆಗೆ. ಇದು ಎಣ್ಣೆ ಸ್ವಲ್ಪ ಕಾಯ್ತಲ್ಲ, ಇವಾಗ ಸಾಸಿವೆ ಹಾಕಬೇಕು. ಆಮೇಲೆ ಜೀರಿಗೆ, ಸಾಸಿವೆ ಜೀರಿಗೆ ಹಾಕಿದ ನಂತರ ಈರುಳ್ಳಿ ಹಾಕಿ 2 ಈರುಳ್ಳಿ ಹೆಚ್ಚಿದ್ದೀನಿ ದೊಡ್ಡವು. ಈಗ ಈರುಳ್ಳಿನ ಸ್ವಲ್ಪ ಕಾಯಿಸ್ಕೊಳ್ರಿ. ಚಮಚೆಲೆ ಸ್ವಲ್ಪ ಕಾಯಿಸಿ ಕರಿಬೇವು ಹಾಕ್ತೀನಿ ನೋಡ್ರಿ. ಕರಿಬೇವು ಹಾಕಿ ಸ್ವಲ್ಪ ಕಾಯಿಸ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ
ಬೇಯ್ಲಿ ಕಲರ್ ಚೇಂಜ್ ಆಗಲಿ ಇವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗೊಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೋತೀನಿ ನೋಡ್ರಿ. ಟೊಮೆಟೊ ಹಾಕಿಂದ ಮತ್ತೆ ಚೆನ್ನಾಗಿ ಚಮಚೆಲೆ ಕಾಯಿಸ್ಕೊಡ್ರಿ. ಇವಾಗ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ. ಆಮೇಲೆ ಮೆತ್ತಗಾಗ್ಯಾವ ನೋಡಿ, ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮತ್ತೆ ಚಮಚೆಲೆ ಕಾಯಿಸ್ಕೊಡ್ರಿ. ಇವಾಗ ಇದು ಒಗ್ಗರಣೆಗೆ ಚೆನ್ನಾಗಿ ಕಾಯಿಸಿಂದ ಇದು ಮೆತ್ತಗಾತಲ್ಲ, ಇವಾಗ ಹಸೆ ಖಾರ ಹಾಕ್ತೀನಿ ನೋಡ್ರಿ. ಇದು ನಾನು ಹಸೆ ಖಾರ ಪೇಸ್ಟ್ ಮೊದಲೇ ನಾನು ಮಿಕ್ಸಿಯಲ್ಲಿ ಮಾಡಿಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಹಸೆ ಖಾರ ಹಾಕಿದ ಮೇಲೆ ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ. ಇವಾಗ ಟೊಮೆಟೊ ಈರುಳ್ಳಿ ಜೊತೆಗೆ ಹಸೆ ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕೂಡ್ಕೊಂತ ನೋಡ್ರಿ. ಇವಾಗ ಬೆಂದಿದೆ ಅದು. ಹುಣಸೆ ಹಣ್ಣು ನೆನೆಕಿತ್ತಲ್ಲ ಅದನ್ನು ಕೈಯಿಂದ ಈ ಥರ ಕಿವುಚ್ಕೊಂಡು ಅದ್ರದ್ದು ರಸನ ಹಾಕ್ಕೊಡ್ರಿ ಒಗ್ಗರಣೆಗೆ. ಹುಣಸೆ ಹಣ್ಣು ಹಿಂಡಿ ರಸ ಒಂದೇ ಹಾಕ್ಕೊಡ್ರಿ ಅದನ್ನು. ಈ ಥರ ನೀವು ಒಗ್ಗರಣೆಗೆ ಹುಣಸೆ ಹಣ್ಣು ಹಿಂಡಿ ಹಾಕೋದ್ರಿಂದ ರುಚಿ ಹೆಚ್ಚಾಗ್ತಾವ್ರಿ, ಇವು ಭಾಳ ರುಚಿ ಆಗ್ತಾವೆ. ನಿಂಬೆಹಣ್ಣು ಹಾಕೋದ್ಕಿಂತ ಹುಣಸೆ ಹಣ್ಣು ನೆನೆಹಾಕಿ ಈ ಥರ ಮಂಡಾಳ ಒಗ್ಗರಣೆಗೆ ಹಾಕಬೇಕು. ಅವಲಕ್ಕಿ ಒಗ್ಗರಣೆ ಮಂಡಾಳ ಒಗ್ಗರಣೆಗೆ ಈ ಥರ ಹುಣಸೆ ಹಣ್ಣು ನೆನೆಹಾಕಿದ್ರೆ ಭಾಳ ಚೆನ್ನಾಗಿರ್ತೈತಿ. ಹುಳಿ ಹಾಕಿದ್ನಲ್ಲ ಅದಕ್ಕೆ ಒಂಚೂರು ಬೆಲ್ಲ ಹಾಕ್ತೀನಿ ರೀ. ಬೆಲ್ಲ ಹಾಕಿ ಕಾಯಿಸ್ಕೊಂಡು ಈಗ ಚೆನ್ನಾಗಿ ಹುಳಿ ಕುದಿಯಾಕೆ ಬಿಡ್ರಿ. ನೋಡಿರಿ ಒಗ್ಗರಣೆ ರೆಡಿ ಐತಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ನಾನು ಮಂಡಾಳನ್ನ ಅದಕ್ಕೆ ತೊಯ್ಸಿ ಒಗ್ಗರಣೆಗೆ ಹಾಕಬೇಕು. ಈ ಥರ ಕೈಯಿಂದ ನೀರಿನಲ್ಲಿ ಮಂಡಕ್ಕಿನ ತೊಯ್ಸ್ಕೊಳ್ರಿ. ಈ ಥರ ಕೈಯಾಡಿಸಿ ಮಂಡಕ್ಕಿ ತೊಯ್ಸ್ಕೊಂಡು ಆಮೇಲೆ ಮಂಡಕ್ಕಿ ಸ್ವಲ್ಪ ನೆನೆದ ಮೇಲೆ ಎರಡು ಕೈಯಿಂದ ಮಂಡಕ್ಕಿನ ತೆಗೆದು ಆ ಒಗ್ಗರಣೆ ಪುಟ್ಟಿಗೆ ಹಾಕ್ಕೊಳ್ರಿ. ಇವಾಗ ನೋಡಿ ಮಂಡಾಳ ಸ್ವಲ್ಪ ನೆನೆದು ಒಂದು ಸ್ವಲ್ಪ ನೀರು ಹಿಂಡಿ ಅದನ್ನ ಒಗ್ಗರಣೆ ಪುಟ್ಟಿಗೆ ಹಾಕ್ಕೊಳ್ರಿ ಮಂಡಾಳನ್ನ. ಈಗ ನೋಡು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕ್ರಿ, ಅಂದ್ರೆ ಪುಟಾಣಿ ಹಿಟ್ಟು. ಈ ಒಗ್ಗರಣೆಗೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋದ್ರಿಂದ ರುಚಿ ಹೆಚ್ಚಾಗುತ್ತೆ. ಹುಣಸೆ ಹಣ್ಣು ಹಾಕಿರ್ತೀರಲ್ಲ, ಮತ್ತೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದ್ರೆ ಭಾಳ ರುಚಿ ಆಕ್ಕಾವ್ರಿ ಇವು. ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ. ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ನನಗೆ ಹೇಗಾಗ್ಯಾವ ಅಂಥೇಳಿ. ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು. ಒಂದು ತಟ್ಟೆಗೆ ತಕ್ಕೋತೀನಿ. ಮತ್ತು ಒಗ್ಗರಣೆ ಮಿರ್ಚಿ ಎರಡೂ ರೆಡಿ ಆಯ್ತು ನೋಡ್ರಿ. ಈಗ ತಟ್ಟೆಗೆ ಸರ್ವ್ ಮಾಡಿಂದ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.